ಇವಾಗ ನಾನು ಅಫಿಷಿಯಲಿ ಅನ್ಎಂಪ್ಲಾಯ್ಡ್, ನಾನು ಇವಾಗ ಅದೇ ತಾನೇ ಮಾಡೋಕ್ಕಾಗುತ್ತೆ. ನಂಗೆ ಶಿವರಾಜ್ ಕುಮಾರ್ ಯಾವಾಗ ಇಷ್ಟ ಅಂದಿದ್ದೆ. ನಾನು ಹೇಳ್ದೆ ಬೆಂಚ್ ಕಾರಲ್ಲಿ ಬರೋ ಸರ್, ಬೆಂಚ್ ಕಾರಲ್ಲೇ ಬರ್ತೀನಿ ಅಂತ. ಗಂಡ ಹೆಂಡತಿ ಇದ್ದಲ್ಲೂ ಒಟ್ಟಿಗೆ ಡೀಲಿಂಗ್ ಮಾಡ್ತಾ ಇದ್ದಾರೆ. ಅಷ್ಟು 10,000 ಸಂಪಾದನೆ ಮಾಡು. ಫ್ರೆಂಡ್ಸ್ ಅಂತ ಒಂದು ಕ್ವೆಶನ್ ಬಂದರೆ ನನಗೇನೆ ಉಲ್ಟಾ ಹೊಡಿತಾ ಇದ್ದಾರೆ ಇಬ್ರು. ಮಮ್ಮಿ ಆಗಿರ್ತೀಯ ಅಂತ ಅನ್ಕೊಳ್ತೀನಿ. ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆ ತುಂಬ ಕ್ಲೋಸ್ ಆಗಿದ್ದೀನಿ. ನನ್ನ ಫೇವ್ರೆಟ್ ಹೀರೋ ಯಾರು? ತಂಗಿದ್ ಗೊತ್ತಿರುತ್ತೆ, ಇಬ್ರು ಹೇಳ್ಬಿಡ್ತಾರ. ನಂದು ಸ್ವಲ್ಪ ಕಷ್ಟನಾ ಈಸಿನೇ ಅಲ್ವಾ? ಈಸಿ, ಡೆಡ್ ಈಸಿ. ಶಿವರಾಜ್ ಕುಮಾರ್. ನಮ್ಮ ಮಮ್ಮಿ ಪ್ರೈಮಲ್ ಇದ್ದಾರೆ ಇನ್ನು. ಪುನೀತ. ಓಕೆ, ಡ್ಯಾಡಿಗೆ 1 ಪಾಯಿಂಟ್. ಇಟ್ ಇಸ್ 6-7. ಮಮ್ಮಿ ರಾಜ್ಕುಮಾರ್ ಅನ್ನಂತ ಕರೆಕ್ಟಾಗಿ ಹೇಳಿದ್ರು, ಶಿವರಾಜ್ ಕುಮಾರ್ ಹೇಳ್ಬಿಟ್ರು. ನಂಗೆ ಶಿವರಾಜ್ ಕುಮಾರ್ ಯಾವಾಗ ಇಷ್ಟ ಅಂದಿದ್ದೆ. ದ್ರೋಣ ಮೂವಿಗೆ ಹೋಗಿದ್ದಲ್ವಾ, ಅವಾಗಿಂದ ಅವ್ರು ಇಷ್ಟ, ಅದಕ್ಕೋಸ್ಕರ ಅವ್ರು ಇಷ್ಟ ಅಂತ ಹೇಳಿರ್ತಾರೆ. ದ್ರೋಣ ಮೂವಿ ಶೂಟಿಗೆ ಹೋಗಿದ ತಕ್ಷಣ ಅವ್ರು ಇಷ್ಟ ಅಂತ ಇಲ್ಲ. ಪುನೀತ್ ರಾಜ್ಕುಮಾರ್ ಅಂದರೆ ಸ್ವಲ್ಪ ಫೇವರ್. ವಾಟ್ ಈಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್? ಬಿಗ್ಗೆಸ್ಟ್ ಸ್ಟ್ರೆಂತಾ ನಾವೇ ಇರಬೇಕು. ಒಬ್ರು ತುಂಬ ಕಷ್ಟಮ್ಮ ಒಬ್ರು ಅಂದ್ರೆ. ಒಬ್ಬೊಬ್ರು ಒಂದೊಂಥರ. ಒಬ್ರು ಮೇ ಬಿ ನಾನೇ ಇರಬೇಕು. ಡ್ಯಾಡಿನೇ ಕರೆಕ್ಟ್. ಅದು ಯಾಕೆ ಇಬ್ರು ಹೊಂದಿದ್ದು? ಒಬ್ಬೊಬ್ರು ಒಂದೊಂಥರ ಇರ್ತಾರಲ್ವಾ, ಅವರೊಂಥರ ಸಪೋರ್ಟ್ ಮಾಡ್ತಾರೆ, ನಾನೊಂಥರ ಸಪೋರ್ಟ್ ಮಾಡ್ತೀನಿ. ಸೊ ಇಬ್ಬರನ್ನೂ ತಗೊಳ್ಳೇಬೇಕಲ್ವ ನೀನು. ಇಲ್ಲ, ಫಸ್ಟ್ ಬರುತ್ತೆ ಅಂದರೆ ಡ್ಯಾಡಿನೇ, ಆಮೇಲೆ ಮಮ್ಮಿ. ಈ ಕ್ವೆಶನ್ ಸ್ವಲ್ಪ ಕಷ್ಟನೇ, ನೋಡೋಣ ಆನ್ಸರ್ ಮಾಡ್ತಾರಾ ಅಂತ. ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆ ತುಂಬ ಕ್ಲೋಸ್ ಆಗಿದ್ದೀನಿ. ನೀವು ಅವಾಗೂ ಹೇಳ್ಬೋದು ಅಥವಾ ಇವಾಗಿಂದು ಕನ್ಸಿಡರ್ ಮಾಡ್ಕೊಂಡು ಹೇಳ್ಬೋದು. ಸರಿ ಆಯಿತು, ಇವಾಗ ಇದಲ್ಲೊಂದು ಟ್ವಿಸ್ಟ್ ಇಕ್ಕೋಣ. ಸ್ಕೂಲಲ್ಲಿ ಯಾರ ಜೊತೆ ನಾನು ಕ್ಲೋಸ್ ಆಗಿದೆ, ಕಾಲೇಜಲ್ಲಿ ಯಾರ ಜೊತೆ ಕ್ಲೋಸ್ ಆಗಿದೆ, ಡಿಗ್ರಿಯಲ್ಲಿ ಯಾರ ಜೊತೆ ಕ್ಲೋಸ್ ಆಗಿದೆ? ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. 10th ವರೆಗೂ ಅರ್ಪಿತಾ, ದೀಪ್ತಿ, ವರ್ಷಿಣಿ. ಓಕೆ, ಇದು ಸ್ಕೂಲಲ್ಲ? ಇವಾಗವರೆಗೂ ಇದ್ದೀರಾ? ಯೋಗಿ ಒಂದು, ಓಕೆ ದೀಪ್ತಿ ಒಂದು. ಓಕೆ, ನೆಕ್ಸ್ಟ್ PUCಯಲ್ಲಿ ರಕ್ಷು, ಯೋಗಿತಾ. ಮತ್ತು ಬಂದರೆ ನಿಮ್ಮದು ಹುಡುಗರಲ್ಲಿ ಕೃಷ್ಣ. ಓಕೆ, ಹೆಂಗೆ ಆನ್ಸರ್ಸ್ ತಗೊಳ್ಳೋದು ನಂಗೆ ಅರ್ಥನೇ ಆಗ್ತಾ ಇಲ್ಲ. ಓಕೆ ಫೈನ್, ಇರಲಿ, ಫಿಗರ್ ಔಟ್ ಮಾಡೋಣ. ನೆಕ್ಸ್ಟ್ ಡಿಗ್ರಿಯಲ್ಲಿ ಕರಿಷ್ಮಾ, ಕೀರ್ತನ, ಮಾನಸ. ಓಕೆ, ಮಾನಸನೇ ಅಷ್ಟೇ ನನ್ನ ಮೈಂಡಲ್ಲಿರೋದು. ಓಕೆ ಗೈಸ್, ಇವಾಗ ಹೆಂಗೆ ಫಿಗರ್ ಔಟ್ ಮಾಡೋದು ನಂಗಂತೂ ಅರ್ಥ ಆಗ್ತಿಲ್ಲ. 2 ಕ್ವಶನ್ಸಿಗೆ ಡ್ಯಾಡಿ ಹೇಳಿದ್ದು ಕರೆಕ್ಟ್ ಇತ್ತು, 1 ಕ್ವಶನ್ ನಿಮ್ಮ ಮಮ್ಮಿ ಹೇಳಿದ್ದು ಕರೆಕ್ಟ್ ಇತ್ತು. ಸೊ ಪ್ರಿಯಾರಿಟಿ ಇರೋದು ಜಾಸ್ತಿ ಡ್ಯಾಡಿ ಸೈಡು. ಸೊ ಡ್ಯಾಡಿಗೆ 1 ಮಾರ್ಕ್ಸ್ ಕೊಡೋದು ಓಕೆ ಅಲ್ವಾ? ಓಕೆ, ಮಮ್ಮಿ ಒಪ್ಕೊಂಡ್ಬಿಟ್ಟು. ಅಗೇನ್ ಇಟ್ ಇಸ್ ಈಕ್ವಲ್. ಗಂಡ ಹೆಂಡತಿ ಇದ್ದಲ್ಲೂ ಒಟ್ಟಿಗೆ ಡೀಲಿಂಗ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ವಾಟ್ ಡು ಐ ವ್ಯಾಲ್ಯೂ ಮೋರ್? ಇಸ್ ಇಟ್ ಮನಿ ಆರ್ ಪೀಸ್? ಮಣಿನೇ. ನೆಕ್ಸ್ಟ್ ಮನಿ. Absolutely correct, it is money. Yay! If I get 1 crore, ನಾನು ಏನು ಫಸ್ಟು ಬೈ ಮಾಡ್ತೀನಿ? ವಾಟ್ ವುಡ್ ಐ ಡೂ ಫಸ್ಟ್? ಫಸ್ಟು 10,000 ಸಂಪಾದನೆ ಮಾಡು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಆಮೇಲೆ 1 crore ಹೋಗಿವಿ, ಅದು ತುಂಬ ದೂರ ಐತೆ. ಇದು ಇಮ್ಯಾಜಿನರಿ ಕ್ವೆಶನ್ ಇದು. ಇಮ್ಯಾಜಿನರಿ ಕ್ವೆಶನ್. ಏನು ಮಾಡ್ತೀರ ಮಾಡಿದ್ರೆ ಫಸ್ಟ್ ನಾನು ಮಾಡ್ಬೋದು ಅಷ್ಟೇ. ಏನು ಹೌಸ್ ಮಾಡ್ಬೋದು. ಓಕೆ, ನಾನು ಹೇಳ್ತಾನೆ ಇರ್ತೀನಿ ಅದು ಯಾವಾಗ್ಲೂ. ಮನೆ ಕಟ್ಟೋದು ಅದೇನು ದೊಡ್ಡ ಮ್ಯಾಟ್ರ್. ಅದೇನಾ ನಿನ್ನ ಮೈಂಡಲ್ಲಿರೋದು ಅಷ್ಟು ಸಿಗ್ಬೇಕಂತ ಏನಿಲ್ಲ, ಸಿಂಪಲ್ ಆಗೋದ್ರೂ ಆಗುತ್ತೆ. ಇಬ್ಬರ ಆನ್ಸರು ಕರೆಕ್ಟ್ ಇದೆ, ಮನೆ ತೊಗೊಬೇಕು. ನೆಕ್ಸ್ಟ್ ಕ್ವೆಶನ್ ಗೈಸ್, ನನ್ನ ಸ್ಕೂಲು ಇಲ್ಲ PUCನಲ್ಲಿ ನನಗೆ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಇದ್ದದ್ದು ಯಾವುದು? ಸೋಷಿಯಲ್ ಸೈನ್ಸ್. ಇಂಗ್ಲೀಷ್. ನಮ್ಮಮ್ಮ ಇಂಗ್ಲೀಷ್ ಅಂತೆ.
ಸೋಷಿಯಲ್ ಸೈನ್ಸ್ ಕರೆಕ್ಟು, ಅದರಲ್ಲಿ ಹಿಸ್ಟ್ರಿ ಅಂದರೆ ನನಗೆ ತುಂಬ ಇಷ್ಟ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಡ್ಯಾಡಿ ಗೊತ್ತ ಮಾರ್ಕ್ಸ್ ಇಷ್ಟು 9 and 8. ನನ್ನ ಒಂದು ಹ್ಯಾಬಿಟು ನಿಮಗೆ ಇರಿಟೇಟ್ ಮಾಡುತ್ತೆ, ಅನಾಯ್ ಮಾಡುತ್ತೆ ಅಂದರೆ ಯಾವುದದು? ನಿದ್ದೆ ಮಾಡೋದು. ಮಲ್ಕೊಂಡು ಮೊಬೈಲ್ ನೋಡ್ತಾ ಇರೋದು. ಇವಾಗ ನಾನು ಅಫಿಷಿಯಲಿ ಅನ್ಎಂಪ್ಲಾಯ್ಡ್, ನಾನು ಇವಾಗ ಅದೇ ತಾನೇ ಮಾಡೋಕ್ಕಾಗುತ್ತೆ, ಮಲ್ಕೊಂಡು ಮೊಬೈಲ್ ನೋಡೋದು ತಾನೆ. ಕೆಲ್ಸಕ್ಕೂ ಕಳ್ಸಲ್ಲ, ಮಲ್ಕೊಂಡು ಮನೇಲಿ ಮೊಬೈಲೇ ನೋಡ್ತೀನಿ ನಾನು ಮಲ್ಕೊಂಡು. ಅದು ನಮ್ಗೆ ಇರಿಟೇಷನ್ ಆಗುತ್ತೆ ಅಷ್ಟೇ. ಕರೆಕ್ಟು, ಮಲ್ಗೋದು ಅಂತ ಹೇಳಿದ ಇಬ್ಬರು ಕರೆಕ್ಟ್. ಇಬ್ಬರಿಗೂ ನಾನು ಮಲ್ಕೊಂಡಿರೋದಂದರೆ ಅನಾಯ ಮಾಡ್ತಿರೋದೇ ಅದು. ಸೊ ಅಬ್ಸಲ್ಯೂಟ್ಲಿ ಆನ್ಸರ್ ಕರೆಕ್ಟು. ಇಟ್ ಇಸ್ 10 and 8 ಅಲ್ಲ 9. 10 and 9. ಲಾಸ್ಟ್ ಕ್ವೆಶನು. ಇವಾಗ ಎಷ್ಟು ಮಾರ್ಕ್ಸ್ ನಿಂದು? 10 ಆಗಿದೆ, ಇಲ್ಲಿ 9 ಆಗಿದೆ. ನಿಮ್ಗೇನು ಅನಿಸುತ್ತೆ ನಾನು ಇವಾಗಿಂದ ನೆಕ್ಸ್ಟ್ 10 yearsಲ್ಲಿ ನಾನು ಯಾವ ಪೊಸಿಷನಲ್ಲಿ ಇರ್ತೀನಿ ಅಂತ ನಿಮ್ಗೇನು ಅನಿಸುತ್ತೆ? ನನ್ನ ಮೈಂಡಲ್ಲಿ ಒಂದು ಆನ್ಸರ್ ಇದೆ, ಯಾಕಂದರೆ ನನ್ನ ಕೆಪಾಸಿಟಿ ಇಟ್ಕೊಂಡು ನಾನು ಆನ್ಸರ್ನ ಫ್ರೇಮ್ ಮಾಡ್ಕೊಂಡಿದ್ದೀನಿ. ಮಮ್ಮಿ ಆಗಿರ್ತೀಯ ಅಂತ ಅನ್ಕೊಳ್ತೀನಿ. ಇದು ನನ್ನ ಮಮ್ಮಿಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದ ಆನ್ಸರು. ಡ್ಯಾಡಿ ವೆರಿ ಬ್ಯಾಡ್. ಇದರಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಇದನ್ನ. ಇದು ಕಾಮಿಡಿ ತಾನೇ ಹೇಳಿದ್ದು? ಬಿಸ್ನೆಸ್ಗೆ ಆಗ್ತದೆ, ಬಿಸ್ನೆಸ್. ಓಕೆ, ನಿಮ್ಮ ಆನ್ಸರ್? ಜಾಬ್. ಡ್ಯಾಡಿ ಆನ್ಸರ್ ಕರೆಕ್ಟ್ ಇದೆ, ಯಾಕಂದರೆ ನನ್ನ ಮೈಂಡಲ್ಲೂ ಅದೇ ಆನ್ಸರ್ ಇತ್ತು, ಬಿಸ್ನೆಸ್ ಅಂತ. ಅಫ್ಕೋರ್ಸ್ ಜಾಬ್ ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ಅಪಾರ್ಟ್ ಫ್ರಮ್ ದಟ್ ಬಿಸ್ನೆಸ್ ಪ್ಲ್ಯಾನಿಂಗ್ಸ್ ಇದೆ ಸ್ವಲ್ಪ. ಎಸ್, ಟೋಟಲ್ ಇವಾಗ ಡ್ಯಾಡಿಗೆ 11 points, ಮಮ್ಮಿಗೆ 9 points. ಈ ಗೇಮಲ್ಲಿ ಡ್ಯಾಡಿ ಗೆದ್ದಿದ್ದಾರೆ. ಇಬ್ಬರು ಅದೇ ಆನ್ಸರ್ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ರು ಡ್ಯಾಡಿನೇ ಗೆಲ್ಲೋದಂತ. ಕಂಗ್ರ್ಯಾಚುಲೇಷನ್ಸ್. ಎಲ್ಲಿ ಗೆದ್ದಾಡ್ತಾ ಇದೆಯಾ? ಗಿಫ್ಟ್ ಬೇಡವಾ? ಬೇಡ ಬೇಡ, ಗಿಫ್ಟ್ ಬೇಡ. ಮತ್ತೆ ಹೆಂಗನ್ಸ್ತು ವ್ಲಾಗು? ಫಸ್ಟಲ್ಲಿ ಆಯ್ತು, ಫಸ್ಟ್ ಟೈಮು ಅಷ್ಟೇ. ಫಸ್ಟಲ್ಲಿ ಹೆಂಗಿರುತ್ತೇನೋ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ರಿ. ಇವಾಗ ಓಕೆ, ಸ್ವಲ್ಪ ಕಂಫರ್ಟ್ ಆಗ್ತಾ ಇದೆ. ಕಂಫರ್ಟಬಲ್. ನೆಕ್ಸ್ಟ್ ಟೈಮಿಂದ ವಿಡಿಯೋ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು. ಆಮೇಲೆ ನೀವು ಅವತ್ತೇನೋ ಹೇಳಿದ್ರಲ್ಲ, ನಾನು ವಿಡಿಯೋ ನೋಡ್ಬಿಟ್ಟು ನಿಮ್ಮ ಕೊಲೀಗ್ಸ್ ಏನೇನೋ ಕೇಳಿದ್ರು ಅಂತ, ಅಂದರೆ ಅವ್ರಿಗೇನು ಅನಿಸ್ತು ಅಂತ. ಇದು ಯಾರು ನಿಮ್ಮ ಮಗಳೇನಾ ಅಂತ ಕೇಳಿದ್ರು. ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ರಿ. ಓಕೆ, ಚೆನ್ನಾಗಿದೆ. ಅವ್ರು ಒಂದೇ ಒಂದು ವರ್ಡ್ ಹೇಳಿದ್ರು, ಅದನ್ನ ಹೇಳ್ತೀನಿ. ನಮ್ಮ ಕೊಲಿಗೆ ಒಬ್ರು ಹೇಳಿದ್ರು, ವೆಂಕಟೇಶ್ ಇನ್ಮೇಲೆ ನೀನು ಬೆನ್ಸ್ ಕಾರೆಲ್ಲ ಬರ್ತೀಯ, ಬ್ಲಾಗ್ಸ್ ಮಾಡ್ತಾ ಇದ್ದಾರೆ ಅಂತ. ನಾನು ಹೇಳಿದೆ, ಬೆನ್ಸ್ ಕಾರಲ್ಲಿ ಬರ ಸರ್, ಬೆಂಚ್ ಕಾರಲ್ಲೇ ಬರ್ತೀನಿ ಅಂತ. ಜಸ್ಟ್ ಗೊತ್ತಾಯ್ತು ಕಾಮಿಡಿ ಕೇಳಿದ್ರಂತ. ಇದನ್ನ ಕೇಳಕ್ಕೆ ಕೇಳಿದ್ದು ಏನು ಹೇಳಿದ್ರು ಅಂತ. ನಿಂಗೆ ಹಿಂಗೆ ಅನಿಸ್ತು ವಿಡಿಯೋ ಮಾಡಿದ್ದಕ್ಕೆ? ಹೆಂಗೆ ಫೀಲ್ ಆಗ್ತಿದೆ ಇವಾಗ? ಓಕೆ ಓಕೆ, ಕಂಫರ್ಟಬಲ್ ಆಗಿದ್ಯಾ? ನೆಕ್ಸ್ಟ್ ಟೈಮಿಂದ ಮಾಡ್ಬೋದು ಅಂತೀಯಾ? ಮಾಡ್ಬೋದು. ಅದು ಏನೋ ಡೌಟಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ಇನ್ನೂ ಅನ್ಕಂಫರ್ಟಬಲ್ ಆಗಿದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಟೈಮಿಂದ ಕಂಫರ್ಟಬಲ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ until next vlog, keep watching. Thank you so much. Bye.